ಕೇಳಿರಿ ಗೆಳೆಯರೆ ಮುಗ್ಧ ಮನಗಳವು ನೋಯಿಸದಿರಿ ಎಂದು. ಅರಳುವ ಹೂಗಳು ಬೆಳಗುವ ದೀಪಗಳು ಆರಿಸದಿರಿ ಎಂದು. ಅರಿತೋ ಅರಿಯದೆಯೋ ಗಾಳಿಪಟದ ತಂತಿಯ ಕಡಿಯದಿರಿ. ಭವ್ಯ ಭಾರತದ ಇಂದಿನ ಪ್ರಜೆಗಳ ಬಾಳನ್ನು ಹತ್ತಿಕ್ಕದಿರಿ. ಎಲ್ಲರಿಗೂ ಶುಭೋದಯದ ಶುಭಾಶಯಗಳು. ಇಂದು ಈ ಅಭಿವ್ಯಕ್ತ ವೇದಿಕೆಯಲ್ಲಿ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲಿ ನನಗೆ ನೀಡಿರುವಂತಹ ವಿಷಯವಾದಂತಹ ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಗಳು ಎಂಬ ವಿಷಯದಲ್ಲಿ ನಾನು ಆರಿಸಿಕೊಂಡಂತಹ ವಿಷಯ ಮಕ್ಕಳ ಮೇಲಿನ ದೌರ್ಜನ್ಯ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ಮನಗಳ ನಂದಾದೀಪಗಳು. ಇಂದಿನ ಮಕ್ಕಳೇ ಮುಂದೆ ನಮ್ಮನ್ನು ಆಳುವಂಥವರು, ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸುವಂಥವರು. ಇಂತಹ ಉಜ್ವಲವಾದಂತಹ ಮಕ್ಕಳನ್ನು ಇನ್ನಷ್ಟು ಉಜ್ವಲತೆಯನ್ನು ತುಂಬಲು ತೈಲವನ್ನೆರೆಯುವಂತಹ ಕರ್ತವ್ಯವನ್ನು ಹಿರಿಯರು ಮಾಡಬೇಕಾಗ್ತದೆ. ಇಂದು ಹಲವಾರು ಕಾರಣದಿಂದ ಮಕ್ಕಳು ದೌರ್ಜನ್ಯಗೊಳಾಗ್ತಾ ಇದ್ದಾರೆ. ಇಂದು ಮಕ್ಕಳ ಮೇಲೆ ಅನೇಕ ಕಾರಣದಿಂದ ದೌರ್ಜನ್ಯ ಆಗ್ತಾ ಇದೆ. ಮಕ್ಕಳು ಅರಳುವ ಮುನ್ನವೇ ಹತ್ತಿಕ್ಕಲ್ಪಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ನಮ್ಮ ಸಮಾಜ. ಇಂದು ಮಕ್ಕಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ. ಇಂದು ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು ಹೊರಗೆ ಹೋಗಬೇಕಾದ್ರೆ 100 ಬಾರಿ ಯೋಚಿಸಬೇಕು. ಯಾಕಂದರೆ ವಿಕೃತ ಮನಸ್ಸುಳ್ಳವರು ಅವ್ರಿಗಾಗಿಯೇ ಹೊರಗೆ ಕಾಯ್ತಾ ಇರ್ತಾರೆ. ಇಂದು ಅವರನ್ನು ಹೊತ್ತು ಸಾಕಿದಂತಹ ತಂದೆ ತಾಯಿಗಳು ಪಾಪ ನಮ್ಮ ಮಕ್ಕಳು ಹೊರಗೆ ಹೋಗ್ಲಿಕ್ಕೆ ಕಳಿಸ್ಲಿಕ್ಕೆ ಭಯಪಡ್ತಾರೆ. ಮಕ್ಕಳನ್ನು ಮನೆಯಲ್ಲಿ ಗುಬ್ಬಿಯಂತೆ ಸಾಕ್ತಾರೆ. ಇಂದು ಒಂದು ಹೆಣ್ಣು ಮಗು ಹೊರಗೆ ಹೋದರೆ ಆ ಹೆಣ್ಣು ಮಗುವನ್ನು ಎಷ್ಟು ಕ್ರೂರವಾಗಿ ಅತ್ಯಾಚಾರವಾಗ್ತದೆ ಎಂಬುದನ್ನು ನಾವು ತುಂಬ ಬಾರಿ ಗಮನಿಸಿದ್ದೇವೆ. ಅದೇ ರೀತಿಯಾಗಿ ಇಂದು ಆನ್ಲೈನ್ ಸ್ಕ್ಯಾಮರ್ಗಳು ಮಕ್ಕಳ ಮರ್ಕಟ ಮನಸ್ಥಿತಿಯನ್ನು ಅರಿತು ಅದನ್ನು ಗುರಿಯಾಗಿಸಿಕೊಂಡು ಅವರನ್ನು ತಮ್ಮ ಬಳೆಗೆ ಹಾಕ್ಕೊಳ್ತಾ ಇದ್ದಾರೆ. ಅವರ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದಾರೆ. ಇಂದು ಈ ದುಬಾರಿ ಶಿಕ್ಷಣಕ್ಕೆ ಬೆಲೆ ತೆತ್ತಲಾಗದೆ ಮನೆಯವರ ಆರ್ಥಿಕ ಒತ್ತಡಕ್ಕೆ ಒಳಗಾಗಿ ತಮ್ಮ ಜೀವನವನ್ನೇ, ತಮ್ಮ ಶಿಕ್ಷಣವನ್ನೇ ಅನೇಕ ವಿದ್ಯಾರ್ಥಿಗಳು, ಅನೇಕ ಮಕ್ಕಳು ಕೊನೆಗೊಳಿಸ್ಕೊಳ್ತಾ ಇದ್ದಾರೆ. ಇಂದು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಅಷ್ಟೇ ಅಲ್ಲ, ಇಂದು IT BT ತಂದೆ ತಾಯಿಗಳು ಮಕ್ಕಳ ಮೇಲೆ ತಮ್ಮ ಒತ್ತಡವನ್ನು ಹಾಕ್ತಾರೆ. ಅವ್ರ ಕೆಲಸದೊಟ್ಟು ಅವ್ರ ಹತ್ರ ಇಟ್ಕೊಳ್ಳೋದಿಲ್ಲ, ಅದನ್ನು ತಂದು ಮಕ್ಕಳ ಮೇಲೆ ಹಾಕ್ತಾರೆ. ಇದರಿಂದ ಮಕ್ಕಳು ಮಾನಸಿಕ ಒತ್ತಡವನ್ನು ಅನುಭವಿಸಬೇಕಾಗ್ತದೆ. ಅದೇ ರೀತಿಯಾಗಿ ಇಂದು ನಮ್ಮ ಸರ್ಕಾರ ಈ ಎಲ್ಲ ತೊಂದರೆಗಳನ್ನು, ಮಕ್ಕಳ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅನೇಕ ಯೋಜನೆಯನ್ನು ಹಮ್ಮಿಕೊಂಡಿದೆ. ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತಂದಿದೆ, ICP ಕಾಯ್ದೆಯನ್ನು ಜಾರಿಗೆ ತಂದಿದೆ, ಹಾಗೆ CPL ಕಾಯ್ದೆಯನ್ನು ಜಾರಿಗೆ ತಂದಿದೆ. ಅದೇ ರೀತಿಯಾಗಿ ಮಕ್ಕಳನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲಗೊಳಿಸಲು ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದೆ. PM ಪೋಷಣ್ ಯೋಜನೆಯನ್ನು ತಂದಿದೆ, ಚೈಲ್ಡ್ ಲೈನನ್ನು ತಂದಿದೆ. ಹಾಗೆ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಟೆಲಿಮನಸ್ ಎಂಬ ಯೋಜನೆಯನ್ನು ಹಮ್ಮಿಕೊಂಡಿದೆ. ಇಷ್ಟೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡ್ರು ಆ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಿಡ್ತು, ಆದರೆ ಅದರ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಬೇಕಾದವರು ಕಾರ್ಯಗತಗೊಳಿಸ್ತಾ ಇಲ್ಲ. ಇನ್ನೂ ಹಲವಾರು ಕಡೆ ನಮ್ಮ ಮಕ್ಕಳು ದೌರ್ಜನ್ಯಕ್ಕೊಳಗಾಗ್ತಾನೇ ಇದ್ದಾರೆ. ಅದು ಪ್ರತಿದಿನ ನಡೀತಾನೇ ಇದೆ. ದೌರ್ಜನ್ಯಕ್ಕೊಳಗಾಗೋಕ್ಕೆ ಮುಂಚೆ ಅಂತ ತಡೆಯುವುದೇ ಮುಖ್ಯ. ನಾವು ದೌರ್ಜನ್ಯ ಒಳಗಾದ ನಂತರ ಅದನ್ನು ಕ್ರಮ ತೆಗೆದುಕೊಳ್ಳೋಕ್ಕಿಂತ ದೌರ್ಜನ್ಯ ನಡೆಯುವುದನ್ನು ತಡೆದರೆ ಮುಂದೆ ದೌರ್ಜನ್ಯ ಆಗೋದು ತಪ್ಪು ಹೋಗ್ತದಲ್ಲ. ಈಗ ನಮ್ಮ ಸರ್ಕಾರ ಕೂಡ ಯೋಜನೆಗಳು ತಂದಿದೆ, ಆದರೆ ಸರ್ಕಾರವನ್ನು ಆಳುವಂಥವರು ಈ ದೌರ್ಜನ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಮೇಲೆ ಯಾರು ಕಾನೂನು ಕ್ರಮವನ್ನು ಕೈಗೊಳ್ತಾರೆ? ಅವರ ಮೇಲೆ ಯಾರು ಕಾನೂನು ಕ್ರಮವನ್ನು ಕೈಗೊಳ್ಳುವಂಥವ್ರು ಇಲ್ಲವೇ ಇಲ್ಲ. ಅದೇ ರೀತಿಯಾಗಿ ಇಂದು ಒಬ್ಬ ಮಗುವಿನ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂದರೆ ಅದಕ್ಕೆ ಆ ದೌರ್ಜನ್ಯ ಎಸಗುವಂಥವನು ಕೂಡ ಹಿಂದೆ ಒಂದಿನ ಮಕ್ಕಳಾಗಿದ್ದವನು. ಆವಾಗ ಅವನಿಗೆ ಸಿಕ್ಕಂಥ ಸಂಸ್ಕೃತಿ, ಅವನು ಬೆಳೆದು ಬಂದ ರೀತಿ, ಅವನು ಬೆಳೆದು ಬಂತಹ ದಾರಿಯಿಂದನೇ ಅವನು ಮುಂದೆ ಈ ರೀತಿಯ ಕೃತ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾನೆ. ಹಾಗಾದರೆ ಈ ಮಕ್ಕಳ ಮೇಲೆ ದೌರ್ಜನ್ಯ ನಿಲ್ಲಬೇಕಾದ್ರೆ ಅದು ಎಲ್ಲಿಂದ ಪ್ರಾರಂಭವಾಗಬೇಕು? ಈ ಸಮಾಜದಲ್ಲಿ ಯಾವುದೇ ದೌರ್ಜನ್ಯ ತಡಿಬೇಕಾದ್ರೆ ಎಲ್ಲಿಂದ ಪ್ರಾರಂಭವಾಗಬೇಕಂದ್ರೆ ಅದು ಮನೆಯಿಂದಲೇ ಪ್ರಾರಂಭವಾದರೆ ಮಾತ್ರ ಈ ಸಮಾಜದಲ್ಲಿ ಎಲ್ಲ ದೌರ್ಜನ್ಯಗಳು ನಿಲ್ಲಲು ಸಾಧ್ಯ. ಆದ್ದರಿಂದ ಇನ್ನೂ ನನಗೆ ಹೇಳಲು ಬಹಳಷ್ಟು ವಿಷಯ ಇದೆ, ಅದನ್ನು ಹೇಳಲು ಸಮಯ ನೀಡಿದಂಥದ್ದು ತುಂಬ ಕಡಿಮೆ. ಸಾಗದ ವಿಷಯವನ್ನು ಸಣ್ಣದಾಗಿ ಹೇಳಂದರೆ ಹೇಗೆ ಹೇಳಲು ಸಾಧ್ಯ? ಆದ್ದರಿಂದ ನನ್ನ ಈ ಭಾಷಣಕ್ಕೆ ಇಲ್ಲಿಯೇ ಪೂರ್ಣ ವಿರಾಮ ನೀಡುತ್ತೇನೆ, ಆದರೆ ನನ್ನ ಮಾತಿಗಲ್ಲ. ಅವಕಾಶಕ್ಕಾಗಿ ವಂದನೆಗಳು. ವಿಶ್ವ, ಹಾಂ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಎಕ್ಸಾಮ್ನ ಟೆನ್ಷನ್ನ, ಭಾಷಣದ ಟೆನ್ಷನ್ನ? ಯಾವುದರದ್ದು ಟೆನ್ಷನ್ ನಿಮಗೆ? ಹಾಗೇನಿಲ್ಲ, ಟೆನ್ಷನ್ ಅಂತ ಅಲ್ಲ ಸರ್. ಅದು ನರ್ವಸ್ ಯಾಕೆ? ಎಕ್ಸಾಮ್ನಲ್ಲಿ ಕಡಿಮೆ ಬಂದಿದಾ? ಇಲ್ಲ ಸರ್. ನೆಕ್ಸ್ಟ್ ಎಕ್ಸಾಮ್ಗೆ ತಯಾರಿ ಆಗಲಿಲ್ವಾ? ಅಂದರೆ
ಒಳ್ಳೆ ಸ್ಕೋರ್, ಜಾಸ್ತಿ ಸ್ಕೋರ್ ಮಾಡ್ಬೇಕು ಅಂದ್ಕೊಂಡಿದ್ದೇನೆ. ಇರಲಿ, ಈಗ ಭಾಷಣಕ್ಕೆ ಬರುವ ಯಾರು ತಯಾರು ಮಾಡಿದ್ದು? ನಾನೇ ಸರ್. ಸರಿ, ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ತೊಂದರೆ ಇದೆ, ಗಂಡು ಮಕ್ಕಳು ಸೇಫ್ ಇದ್ದಾರಾ? ಇಲ್ಲ ಸರ್, ಗಂಡು ಮಕ್ಳು ಕೂಡ ಇದೆ. ಇದ್ದಾರಾ? ಗಂಡು ಮಕ್ಕಳು ಕೂಡ ಈಗ ಅನೇಕ ನ್ಯೂಸಲ್ಲಿ ನೋಡ್ತೇವೆ ಸರ್, ಕೆಲವೊಂದೆಲ್ಲ ಅದರಲ್ಲಿ ಇದೆ, ಗಂಡು ಮಕ್ಕಳ ಮೇಲೆ ಅತ್ಯಾಚಾರ ಆಗೋದಿದೆ. ಅದು ಜಾಸ್ತಿ ಹೆಣ್ಮಕ್ಳು, ಅತಿ ಹೆಚ್ಚಾಗೋದು ಹೆಣ್ಮಕ್ಳಲ್ಲ ಸರ್. ಅದಕ್ಕೆ ಹೆಣ್ಮಕ್ಳ ಬಗ್ಗೆ ಹೇಳಿದೆ. ಅದಕ್ಕೆ ಮುಂಚೆ ನಾನು ಒಂದು ವಿಷಯವನ್ನು ಹೇಳಿದ್ದೆ, ಹೆಣ್ಮಕ್ಳು ಅತಿ ಹೆಚ್ಚು ಹೆಣ್ಮಕ್ಳು ಅಂದೆ, ನಾನು ಗಂಡು ಮಕ್ಳು ಇಲ್ಲ ಅಂತ ಹೇಳಲಿಲ್ಲ. ಸರಿ ಸರಿ ಸರಿ. 4 ತಿಂಗಳ ಹಸುಳೆಯನ್ನು, ತೊಟ್ಟಿಲಲ್ಲಿ ಮಲಗಿದ ಹಸುಳೆಯನ್ನು ಕೂಡ ಬಿಟ್ಟಿಲ್ಲ. ಹೌದು ಸರ್. ಇಂಥೆಲ್ಲ ಸಮಸ್ಯೆ ಇದೆ, ಗಂಡು ಮಕ್ಕಳಿಗೆ ಕೂಡ ಇದೆ. ಸೊ ನೀನು ಯಾಕೆ ನರ್ವಸ್ ಆದಿ ಅಂತ ಹೇಳಿ ನನಗೆ ಟೆನ್ಷನ್ ಆಯಿತು. 625 ನಮ್ಮಲ್ಲಿ ನಿಮಗೆ ಫುಲ್ ಸಿಗಬೇಕಿತ್ತು. ತೊಂದರೆ ಇಲ್ಲ, ಭಾಳ ಚೆನ್ನಾಗಿ ಮಾಡಿದ್ದೀರಿ. ಎಲ್ಲಿಯೋ ನಿಮಗೆ ತಪ್ಪಿತು, ನಿಮ್ಮದೇ ಸೆಂಟೆನ್ಸ್ನಲ್ಲಿ ನೀವು ಕೊಂಡು ಹೋದ್ರಿ, ಅದು ಖುಷಿ ಆದದ್ದು ನಮಗೆ. ಅದು ಬೇಕು. ಕಟ್ಟಿಕೊಟ್ಟಂತಹ ಬುತ್ತಿಯನ್ನು ಬಿಚ್ಚಿ ತಿಂದಿದ್ರೆ ಅದು ಖಾಲಿ ಆಗುತ್ತೆ. ಬುತ್ತಿಯಲ್ಲಿ ಏನಾದರೂ ತುಂಬಿಸಲಿಕ್ಕೆ ಬೇಕು, ಅದು ನಿಮ್ಮಲ್ಲಿ ಚಾಕುಚಕ್ಯತೆ ಇದೆ. ಭಾಳ ಚೆನ್ನಾಗಿ ಮಾತನಾಡಿದ್ದೀರಿ. ನಿಮಗೆ ಆಲ್ ದಿ ಬೆಸ್ಟ್ ಮುಂದಿನ ರೌಂಡಿಗೆ. ಬ್ರದರ್, ವಿಶ್ವ 10ನೇ ಕ್ಲಾಸ್ ಅಲ್ವಾ? ಹೌದು ಸರ್. ಓಕೆ, ನಂಗೇನು ಅನಿಸಿತು ಅಂತಂದರೆ, ನಿಮಗೆ ರಾಜಕೀಯದಲ್ಲಿ ಆಸಕ್ತಿ ಇದೆಯಾ? ಸತ್ಯ ಹೇಳಬೇಕು, ಸ್ವಲ್ಪ ಇದೆ ಸರ್. ಇದೆ ಅಲ್ವಾ? ಹೌದು ಸರ್. ಆ ಬಾಡಿ ಲ್ಯಾಂಗ್ವೇಜು, ಆ ಮಾತು, ಅದರಲ್ಲೆಲ್ಲ ಗೊತ್ತಾಯಿತು. ಆಲ್ವಿನ್ ಸರ್ ಬೇರೆ ಬೇರೆ ವಿಚಾರಗಳನ್ನು ಹೇಳಿದರು. ನಾನೊಂದು ಸ್ವಲ್ಪ ಪ್ರೆಸೆಂಟೇಷನ್ ವಿಚಾರದಲ್ಲಿ ಹೇಳ್ತೇನೆ ನಿಮಗೆ. ಸ್ವಲ್ಪ ವರ್ಡ್ಸಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತಲ್ವಾ? ಅಂದರೆ ಪದಗಳು ಯಾವುದು ಅಂತ ಮತ್ತೆ ನೆಕ್ಸ್ಟ್ ಯಾವುದು ಹೇಳಬೇಕು ಅಂತ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಅನಿಸ್ತಿತ್ತು. 1-2 ಪದಗಳು ಸ್ವಲ್ಪ ರಿಪೀಟ್ ಆಯಿತು, ಸ್ವಲ್ಪ ಬಾಯಿ ಒಣಗಿತ್ತು. ಕರೆಕ್ಟಾ? ಹೌದಾ? ಓಕೆ, ಇದೇನಂತಂದರೆ ಹೀಗೇ ಆಗೋದು. ಇನ್ನು 10 ವರ್ಷ ಬಿಟ್ಟಾಗ ನೀವು ಹಿಂದೆ ತಿರುಗಿ ನೋಡಿದಾಗ ನೀವು ಹೇಳ್ತೀರಿ, ನನಗೆ ಆರಂಭದಲ್ಲಿ ಹೀಗೆ ಹೋಗಿದ್ದಾಗ ನನಗೆ ಹೀಗಾಗ್ತಿತ್ತು. ಈ ಪ್ರಾಸೆಸ್ ಇದು. ಹೀಗಾಗದಿದ್ರೆ ನಾವೊಬ್ಬ ಒಳ್ಳೆ ಸ್ಪೀಕರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಿಮ್ಮಲ್ಲಿ ಆ ಸ್ಪೀಕಿಂಗ್ ಸ್ಕಿಲ್ಸ್ ಇದೆ, ಆ ಟ್ಯಾಲೆಂಟ್ ಇದೆ. ಇವತ್ತಿಂದ ನೀವು ಪ್ರಯತ್ನ ಪಡಿ. 1 ವರ್ಷ ಬಿಟ್ಟು ನೋಡಿ, ನೀವು ಇದೇ ವಿಷಯದ ಬಗ್ಗೆ 1 ವರ್ಷ ಬಿಟ್ಟು ಮಾತಾಡಿ, ಹಿಂದೆ ತಿರುಗಿ ನೋಡಿ ಇದೇ ವಿಡಿಯೋನ, ಓಹ್ ನಾನು ಹೀಗೆಲ್ಲ ಮಾತಾಡಿದ್ನ ಅಂತ ಅನಿಸ್ತದೆ. ಬಟ್ ಯು ಆರ್ ಎ ಗುಡ್ ಸ್ಪೀಕರ್, ಯು ಕ್ಯಾನ್ ಸ್ಪೀಕ್ ವೆಲ್. ಇನ್ನೊಂದು ಸ್ವಲ್ಪ ಜಾಸ್ತಿ ತಯಾರಿ ಬೇಕು, ಒಂಚೂರು ಕಾನ್ಫಿಡೆನ್ಸ್ ಬೇಕು. ತಯಾರಿ ಮತ್ತು ಕಾನ್ಫಿಡೆನ್ಸ್ ಕ್ಯಾನ್ ಬೀಟ್ ಎನಿಥಿಂಗ್. ಆಗ್ಬೋದಾ? ಇಷ್ಟೇ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಅವ್ರನ್ನ ಹೇಗೆ ಕೈ ಬಿಡಲಿ? ಸಿಲೆಕ್ಟ್ ಆಗಿದ್ದಾರೆ ಅವರು. ಥ್ಯಾಂಕ್ ಯು ಸರ್.